ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಇವತ್ತು ನಾನು ಜೋಳದ ಹಿಟ್ಟಿಂದ ಚಕ್ಲಿ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಅಪ್ಪಪ್ಪಪ್ಪಪ್ಪ! ರುಚಿ ಅಂತ ಹಂಗೆ ಹಿಂಗಿರಲ್ಲ. ಭಾಳ ಅಂದರೆ ಭಾಳ ರುಚಿಯಾಗಿರ್ತವೆ. ಮಾಡೋದಂತೂ ಭಾರಿ ಸುಲಭ. ಆಯಿತಾ? ಸಾಯಂಕಾಲ ಹೊತ್ತು ಕಾಫಿ ಟೀ ಜೊತೆಗೆ ಮಾಡ್ಕೊಬೋದು. ಇಲ್ಲ ಎತ್ಲಗಾರ ನಾವು ಟೂರ್ ಪಾರ್ ಹೋಗ್ತಿದ್ದೀವಿ ಅಂತಂದರೆ ಅಲ್ಲಿಗೂ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇವು ಒಂಥರ ಕೀಟ್ನವಾದರೆ ತೀರಾ ಒಂಥರ ಜೀರ್ಣ ಆಗಲ್ಲ, ಇಲ್ಲ ಹೊಟ್ಟೆ ಉಬ್ಬಿದಂಗೆ ಒಂಥರ ಅನಿಸ್ತಿರುತ್ತೆ. ಇವು ಹಂಗೆ ಆಗಲ್ಲ ಇವು. ಆರೋಗ್ಯಕ್ಕೆ ಒಳ್ಳೆಯದು. ತೀರಾ ಯಾರನ್ನ ಡಯಟ್ ಪಯಟ್ ಮಾಡೋರಿದ್ದರೆ ಯಾವನ ಹತ್ತಿರ ವಾರದಾಗ ಒಂದು ಸತಿ ಯಾವಾಗಾರ ಹಿಂಗೆ ಬಾಯಾಡಬೇಕು ಅಂತ ಅನ್ನಿಸ್ತಾ ಮಾಡ್ಕೊಂಡು ತಿನ್ಬೋದತ್ತ. ಚೆನ್ನಾಗಿರ್ತವೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೀವು ಒಂದು ಸತಿ ಇದು ಮಾಡ್ಕೊಂಡು ತಿನ್ನಿರಿ, ನಿಜ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದ್ವು ಅಂತೇಳಿ ಅಂತ. ಗೊತ್ತಾಯ್ತಾ? ನಾನು ಏನೇನು ಅಳತೆ ತೋರಿಸಿದ್ದೀನಿ ಅಷ್ಟೇ ಅಳತೆನ, ಆಯಿತಾ? ಒಂಚೂರು ನೋಡಿ ಗಮನ ಇಟ್ಟು ಅದು ಅಷ್ಟೇ ಓಜುಗಳು ಹಾಕಿ ಮಾಡಿರಿ, ಭಾಳ ಚೆನ್ನಾಗಿ ಬರುತ್ತೆ. ನಡ್ರಿ ಇದು ನಮ್ಮ ಅಡುಗೆ ಮನೆ ಇವತ್ತು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಂತೆ. ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ, ಇದು ಜೋಳದ ಹಿಟ್ಟಿದು ಸಾರನ್ನ ಹಿಡ್ಕೊಂಡಿದ್ದೀನಿ. ನೀವು ಅಷ್ಟೇ ಹಿಂಗೆ ಸಾರನ್ನ ಹಿಡಿಬೇಕು ಹಿಟ್ಟನ್ನ, ಆಯಿತಾ? ನುಚ್ಚು ಪಚ್ಚೆ ಇದ್ದರೆ ತೆಗಿಬೇಕಾಗತ್ತೆ. ನಾನೇನು ಮಾಡ್ತೀನಿ ಅಂದರೆ ಇಂಥದ್ದೊಂದು ಕಪ್ ತಗೊಂಡಿದ್ದೀನಿ ನೋಡಿರಿ, ಈ ಅಳತೆ ಗೊತ್ತಾ? ಈ ಕಪ್ಪಲ್ಲಿ 1 ಕಪ್ಪು ಜೋಳದ ಹಿಟ್ಟು ತಗೋತೀನಿ. ಅದನ್ನ ಹೆಂಗೆ ತುಂಬ್ತೀನಿ ಅಂತಂದರೆ, ಹೀಗೆ ಹಗುರವಾಗಿ ತುಂಬ್ತೀನಿ ನಾನು. ಈ ಥರ ಏನು ಹಿಂಗೆ ಮೇಲಿಂದ ಒತ್ತೋದು ಆ ಥರ ಏನಿಲ್ಲ, ಗೊತ್ತಾಯ್ತಾ? ನೀವು ಹಿಂಗೆ ತಗೊಳ್ರಿ. ಯಾಕಂತಂದರೆ ಇದು ಚಕ್ಲಿ ಇಂಥವೆಲ್ಲ ಮಾಡ್ಬೇಕಾದ್ರೆ ಒಂಚೂರು ಅಳತೆ ನಾಜೂಕಾಗಿರ್ಬೇಕು, ಆಯಿತಾ? ಹೆಂಗೆ ಬೇಕಂಗೆ ತೊಗೊಂಡ್ವಿ ಅಂದರೆ ಒಂಚೂರು ಕೆಟ್ಟೋಯ್ತು ಅಂದರೆ ಸುಮ್ಮನೆ ಎಲ್ಲದನ್ನು ಹಾಳಾಕಾಗ್ಬಿಡುತ್ತೆ ಅಂತೇಳಿ, ಗೊತ್ತಾಯ್ತಾ? ಹಿಂಗೆ ತುಂಬಿದ ಮೇಲೆ ಒಂಚೂರು ಹಿಂಗೆ ಬಡಿದು ಹಿಂಗೆ ಸಪಾಟ್ ಮಾಡ್ಕೊಳ್ರಿ. ಗೊತ್ತಾಯ್ತಾ? ಸಾಕು. 1 ಕಪ್ಪು ಜೋಳದ ಹಿಟ್ಟು. ನೀವು ಜೋಳದ ರೊಟ್ಟಿ ಮಾಡ್ತೀರಲ್ಲ ಅದು, ಆಯಿತಾ? ಅಂದರೆ 1 ಕಪ್ ತಗೊಂಡಿದ್ದೀನಿ, ಸಾಕಿಷ್ಟು. ಒಂಚೂರು ಇರಲಿ ಹಿಂಗೆ. ಇವಾಗ ನೋಡ್ರಿ, ಮಿಕ್ಸಿ ಜಾರ್ ತಗೊಳ್ರಿ ಒಂದು. ಈ ಮಿಕ್ಸಿ ಜಾರಿಗೆ ಏನೇನು ಹಾಕ್ತೀನಿ ನೋಡಿರಿ. ಇವಾಗ ಚೂರು ಕಾಣಂಗೆ ಇಡ್ತೀನಿ ತಡೀರಿ. ನೋಡಿರಿ, ಇದು ಜೋಳದ ಹಿಟ್ಟನ್ನ ಯಾವ ಚಮಚದಾಗ ತಗೊಂಡ್ನೋ ಅದೇ ಚಮಚದಾಗೆ 4 ಚಮಚ ಹುರ್ಗಡ್ಲೆ ತೊಗೊಂಡಿದ್ದೀನಿ. ನೋಡಿರಿ, 4 ಚಮಚ ಹುರ್ಗಡ್ಲೆ. ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳಿ, ಆಯಿತಾ? ಆಮೇಲಿಂದ ಅದೇ ಚಮಚದಾಗೆ 1 ಚಮಚ ಧನಿಯಾ ಕಾಳು, ಕೊತ್ತಂಬರಿ ಕಾಳು ಅಂತ ಹೆಂಗೆ ಕರಿತೀವಿ ಅವು, ಅದಕ್ಕೆ ಹಾಕೊಳ್ಳ್ರಿ. ಆಮೇಲಿಂದ ಅರ್ಧ ಚಮಚ ಜೀರಿಗೆ, ಅದೇ ಚಮಚದಲ್ಲಿ ಅರ್ಧ ಚಮಚ ಜೀರಿಗೆ ಇದಕ್ಕೆ ಹಾಕೊಳ್ಳ್ರಿ. ಇವಾಗ ಇದನ್ನು ನುಣ್ಣಗಂದರೆ ನುಣ್ಣಗೆ ನುಣ್ಣಗೆ ಪುಡಿ ಮಾಡ್ಬೇಕು ಇದನ್ನ. ನೋಡಿರಿ, ಹಿಂಗೆ ನುಣ್ಣಗಾದ್ರೆ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿದ ಮೇಲೆ ಒಂದು ಸತಿ ಇದನ್ನು ಜರಡಿ ಹಿಡ್ಕೋಬೇಕು. ಯಾಕಂದರೆ ಒಂಥರ ಇದು ಹೆಂಗಂದ್ರೂ ರವೆ ಥರ ಇರುತ್ತಲ್ಲ, ಹಂಗಾಗಿ ಜರಡಿ ಹಿಡಿದು ನುಣ್ಣಗಿರೋದು ಮಾತ್ರ ನಾವು ತಗೋಬೇಕಾಗತ್ತೆ ಇದರಲ್ಲಿ. ಇಲ್ಲ ಪೂರ್ತಿ ನುಣ್ಣಗಾಗಿತ್ತೆ, ನಮ್ಮ ಮಿಕ್ಸಿ ಜಾರ್ ಚೆನ್ನಾಗಿ ಪುಡಿ ಮಾಡಿ ತಿನ್ನೋದಾದರೆ ಸಾರನ್ನ ಹಾಡ್ಕೊಳ್ಳೋದೇನು ಬೇಡ, ಆಯಿತಾ? ನೇರವಾಗಿ ಅದೇ ಹಿಟ್ಟಿಗೂ ಹಾಕೊಂಡ್ರೆ ನಡೀತೈತೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಬಾಣಲಿ ತಗೊಳ್ರಿ. ನಾನಿಲ್ಲಿ ಈ ಜೋಳದ ಹಿಟ್ಟಿತ್ತಲ್ಲ, ಈ ಜೋಳದ ಹಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ, ಆಯಿತಾ? ಇವಾಗ ನಾನಿಲ್ಲೇನು ಇದು ಪುಡಿ ಮಾಡ್ಕೊಂಡಿದ್ದೀನಲ್ಲ, ಹುರ್ಗಡ್ಲೆ, ಜೀರಿಗೆ, ಕೊತ್ತಂಬರಿ ಕಾಳು, ಅದನ್ನು ಇದಕ್ಕೆ ಹಾಕ್ಯಂತ ಇದ್ದೀನಿ, ಗೊತ್ತಾಯ್ತಾ? ಇವಾಗ ನೋಡಿರಿ, ಅಜ್ವಾನ ಅಥವಾ ಒಯ್ನ್ ಕಾಳು ಅಂತ ಕರಿತೀವಲ್ಲ, ಇವನ್ನ ಒಂದು 4 ಕಾಳು ತಗೊಂಡು ಹಿಂಗೆ ಉಜ್ಜಬೇಕು. ಹಿಂಗೆ ಉಜ್ಜಿ ಹಾಕೋದ್ರಿಂದ ಘಮ ಬಿಡುತ್ತಲ್ಲ, ಚೆನ್ನಾಗಿರುತ್ತೆ ಅಂಥೇಳಿ. ಹಿಂಗೆ ಉಜ್ಜಿ ಇದೇ ಹಿಟ್ಟನ್ನ ಹಾಕೊಳ್ರಿ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಖಾರದ ಪುಡಿ ಅಂತೀರಲ್ಲ ಅದು. ಆಮೇಲೆ ಸ್ವಲ್ಪ ಇಂಗು, ಆಮೇಲೆ ಉಪ್ಪು ನಿಮಗೊಂದು ಅಂದಾಜು ಗೊತ್ತಿರುತ್ತಲ್ಲ, ಇಷ್ಟು ಹಿಟ್ಟಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಂತೇಳಿ ನೀವೊಂದು ಅಂದಾಜು ಮಾಡ್ಕೊಂಡು ಅಷ್ಟು ಉಪ್ಪನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಒಂದಿಷ್ಟು ಅರಿಶಿನ ಪುಡಿ ಹಾಕ್ಕೊಳ್ರಿ.
ಇವಾಗ ಇದಷ್ಟು ಚೆನ್ನಾಗಿ ಹೊಂದ್ಕೋಬೇಕು. ಅಂದರೆ ಎಲ್ಲನೂ ಚೆನ್ನಾಗಿ ಕೂಡೋ ಥರ ಗೂರಾಡ್ರಿ ಹಿಂಗೆಲ್ಲ, ಅಂದರೆ ಮಿಕ್ಸ್ ಮಾಡಿರಿ ಅಂತ ಅರ್ಥ. ಕೈಯಲ್ಲೇ ಮಾಡ್ಬೋದು ಈ ಥರ, ಕೈಯಲ್ಲೇ ಚೆನ್ನಾಗಿ ಖಾರದ ಪುಡಿ, ಉಪ್ಪು, ಆಮೇಲೆ ಕಡಲೆ ಏನೆಲ್ಲ ಪುಡಿ ಮಾಡ್ಕೊಂಡಿದ್ದೀವಿ ಅದೆಲ್ಲ ಇದಾಗ ತನಕ ಚೆನ್ನಾಗಿ ಹಿಂಗೆ ಕಲಿಸ್ರಿ. ನೋಡಿರಿ, ಹಿಂಗೆಲ್ಲ ಕಲಿಸಿದಾದ್ಮೇಲೆ ಒಂಚೂರು ಬಾಯಾಗಿ ಒಕ್ಕೊಂಡು ನೋಡಿರಿ ಉಪ್ಪು ಕರೆಕ್ಟ್ ಐತೆ ಅಂತೇಳಿ, ಉಪ್ಪು ಖಾರ ಕರೆಕ್ಟಾಗೈತೆ ಅಂತೇಳಿ ಒಂಚೂರು ಹಿಂಗೆ ಒಕ್ಕೊಂಡು ನೋಡಿರಿ. ಅಂದರೆ ಎಲ್ಲ ಚೆನ್ನಾಗಿ ನೀವು ಎಲ್ಲ ಕಲಸಿರ್ಬೇಕು. ಒಂಚೂರು ಏನಾರು ಹಂಗೆ ಈ ಮೇಲ್ಮೇಲೆ ಕಲಿಸಿದ್ರೆ ಉಪ್ಪು ಒಂದೇ ಕಡೆ ಎಲ್ಲರೂ ಒಂತಾಗ ಒಕ್ಕೊಂಡಿರುತ್ತಾ, ಒಂತಾಗ ಸಪ್ಪಗೆ ಅನಿಸ್ಬೋದು, ಒಂತಾಗ ಉಪ್ಪು ಅನಿಸ್ಬೋದು. ಹಂಗಾಗಿ ಇದನ್ನೆಲ್ಲ ಚೆನ್ನಾಗಿ ಕಲಸಿದಾದ್ಮೇಲೆ ಒಂಚೂರು ಬಾಯಿ ಒಕ್ಕೊಂಡು ನೋಡಿ ಉಪ್ಪು ಕರೆಕ್ಟ್ ಐತೆ ಅಂತ ನೋಡ್ಕೊಳ್ರಿ. ಒಂಚೂರು ಕಡಿಮೆ ಇತ್ತು ಅಂದರೆ ಇನ್ನೊಂಚೂರು ಉದುರಿಸ್ಕೊಳ್ರಿ ಅಷ್ಟೇ. ಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನೂ ಹಾಕ್ಕೋಬೋದು. ಆಮೇಲೆ ಇದೇ ಚಮಚದಲ್ಲಿ ಒಂದು ಚಮಚ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ, ಆವಾಗಲೇ ಹೇಳೋದು ಮರ್ತೋತು. ಒಂದು ಚಮಚ ಬಿಳಿ ಎಳ್ಳು ಹಾಕಿ ಇನ್ನೊಂದು ಸತಿ ಹಿಂಗೆ ಗೂರಾಡ್ರಿ ಚೆನ್ನಾಗಿ. ಇವಾಗ ಏನು ಮಾಡ್ತಾರೆ ಅಂತಂದರೆ, ಒಂದು ಸ್ಟೀಲಿಂದ ಚರ್ಕಲು ತಗೊಳ್ರಿ. ತೊಗೊಂಡು ಇಲ್ಲಿ ನೋಡಿರಿ 1 ಕಪ್ ಅಷ್ಟು ನೀರು ಹಾಕ್ತಿದ್ದೀನಿ. ಅದೇ ಜೋಳದ ಹಿಟ್ಟು ತಗೊಂಡಿದ್ನಲ್ಲ ಅದೇ ಲೋಟದಾಗೆ 1 ಕಪ್ಪಷ್ಟು ನೀರು ಹಾಕಿದೆ. ಮೇಲೆ ಇನ್ನೊಂದು ಅರ್ಧ ಕಪ್ಪಿಗಿನೂ ಚೂರು ಕಡಿಮೆ ನೀರು, ಯಾಕಂತಂದರೆ ಅದು ಕಲಸೋಕ್ಕೆ ಒಂಚೂರು ಹೆಚ್ಚು ಕಡಿಮೆ ಹಿಡಿಯಿತು, ಒಂದೊಂದು ಹಿಟ್ಟು ಒಂದೊಂದು ಥರ ಇರುತ್ತಲ್ಲ, ಹಂಗಾಗಿ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ಅಂತೇಳಿ 1.5 ಕಪ್ನಷ್ಟು ನೀರನ್ನ ಇಟ್ಟಿದ್ದೀನಿ. ಇವಾಗ ಇದು ಚೆನ್ನಾಗಿ ಮಳ್ಳಿಸ್ಬೇಕಿದ್ದು, ಮಳ್ಳ ನೀರನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ತೀರಾ ಮೆತ್ತಗೋಲ್ಲ, ತೀರಾ ಗಟ್ಟಿಗೋಲ್ಲ ಅನ್ನಂಗೆ ಕಲಿಸ್ಕೋಬೇಕು. ನೋಡಿರಿ, ನೀರು ಹಿಂಗೆ ಕುದಿ ಬೀಳ್ತಿದ್ದಂಗೆ ಕಲಣ ಸ್ಟವ್ ಆಫ್ ಮಾಡಿರಿ. ಇವಾಗ ನಾವಿಲ್ಲೇನು ಚಕ್ಲಿ ಹಿಟ್ಟನ್ನ ಎಲ್ಲದನ್ನು ಚೆನ್ನಾಗಿ ಕಲಸಿಟ್ಟಿದ್ದೀವಲ್ಲ, ಇದಕ್ಕೆ ಒಂದೇ ಸತಿ ಬುಡುಕನಂಗೆ ನೀರು ಉಳ್ಳಿಸ್ಕೊಂಡು ಕಲಿಸ್ಬಾರ್ದು. ತೊಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು, ಆಯಿತಾ. ನೀರು ಭಾಳ ಕಾದಿರೋದ್ರಿಂದ ಒಂದೇ ಸತಿ ಕೈ ಹಾಕ್ಬೇಡ್ರಿ, ಕೈ ಸುಡುತ್ತೆ. ಹಂಗಾಗಿ ಒಂದು ಚಮಚದಲ್ಲಿ ಹಿಂಗೆ ಒಂದು ಸತಿ ತಿರುಗಿಕೇಳ್ರಿ ಹಿಂಗೆ, ಆಯಿತಾ. ಸ್ಟವ್ ಏನು ಹಚ್ಚಿಲ್ಲ, ಹಿಂಗೆ ಚೆನ್ನಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮೆತ್ತ ಮಾಡ್ಕೋಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ನಿಮ್ಗೆ ಗೊತ್ತಲ್ಲ ಚಕ್ಲಿ ಹದ ಹೆಂಗಿರಬೇಕು ಅಂತೇಳಿ, ಹಂಗೇ ಮಾಡ್ಕೋಬೇಕು ಇದನ್ನ. ನಾನೊಂಚೂರು ಜಾಸ್ತಿ ಇರಲಿ ಅಂತ ನೀರು ಬಿಸಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಮತ್ತೆ ಕಡಿಮೆ ಆಯಿತು ಅಂದರೆ ಮತ್ತೆ ಯಾರು ಬಿಸಿ ಮಾಡ್ಕೊತಾರೆ ಅಂತೇಳಿ ಒಂಚೂರು ಹಿಂಗೆ ಒಂಚೂರು ಇದಾಗ್ತದೆ ಅಂಕಲ್. ನಿಮ್ಮ ಕೈ ಏನಾರ ನಿಮ್ಗೆ ರೂಢಿ ಇತ್ತು ಅಂದ್ರೆ ಅಷ್ಟೇ ಕೈ ಇಡ್ರಿ, ಇಲ್ಲಪ್ಪ ನಮಗೆ ಸುಡ್ತದ ಅಂಕಲ್ ಅಬ್ರಿಸ್ಕೊಂಡು ಹೋಗ್ತೀವಿ ಅನ್ನೋದಾದರೆ ಚಮಚದಲ್ಲೇ ಗೂರಾಡಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಕೈ ಹಾಕಿ ಕಲಿಸ್ರಿ ಹಿಂಗೆ, ಆಯಿತಾ. ಸುಡ್ತಿರುತ್ತೆ ಅಲ್ಲಿಗೂ ಭಾಳ. ಇದು ರುಚಿ ಅಂತೂ ಭಾಳ ಚೆನ್ನಾಗಿರ್ತದೆ. ಚಕ್ಲಿಗಳಂತೂ ಎಂಥ ಚೆನ್ನಾಗಿರ್ತವೆ ಅಂದರೆ ತಿಂತಿದ್ರೆ ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ. ನೀವು ಅಷ್ಟು ಅಡಿಕ್ಟೇ ಆಗಿಬಿಡ್ತೀರೇನಪ್ಪ ಇದು ರುಚಿಗೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಏನಪ್ಪ ಇದು ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ, ಡಯಟ್ ಮಾಡೋರಿಗೆ ಭಾರಿ ಒಳ್ಳೇದಿದೆ. ಯಾಕಂದರೆ ನಾವು ಡಯಟ್ ಮಾಡ್ಬೇಕಾದ್ರೆ ಬಾಯಿ ಕಟ್ಟೋಕ್ಕಾಗಲ್ಲ. ಎಷ್ಟೇ ಬಾಯಿ ಕಟ್ಟಿರಿ 2 ದಿನ 3 ದಿನಕ್ಕೆ ಆಲೇ ತಲೆಕೆಟ್ಟು ಹುಚ್ಚಿಡ್ದು ಹೋಗಿರುತ್ತೆ. ಡಯಟು ಬೇಡ, ಯಾತ್ರದ್ದು ಬೇಡ ಅಂತೇಳಿ ಅದನ್ನೇ ತಿನ್ನನೇನೋ ಅನ್ನಂಗೆ ಆಗ್ತಿರುತ್ತ, ಸಿಕ್ಕಿದ್ದೆಲ್ಲ ತಿನ್ನನೇನಂಗೆ ಆಗುತ್ತೆ. ಅಂಥವ್ರಿಗಿದು ಭಾರಿ ಅನುಕೂಲ. ತೀರಾ ಇದಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು, ಜೋಳದ ಹಿಟ್ಟು ಒಳ್ಳೇದಲ್ವ, ಹಂಗಾಗಿ ಅಷ್ಟೇ, ಆಯಿತಾ. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು, ನೀರು ಹಿಡಿಯುತ್ತೆ. ಒಂದು ಸ್ವಲ್ಪ ನೀರು ಹಾಕಿರ್ತೀನಿ, ಆಯಿತಾ. ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು, ಆಯಿತಾ. ನೀವು ನೋಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಎಲ್ಲ ಸ್ಟೆಪ್ಗಳ್ನು ಹೇಳ್ಕೊಡ್ತೀನಿ. ಹಂಗಾಗಿ ವೀಡಿಯೋಗಳು ಒಂಚೂರು ದೊಡ್ಡವಾಗ್ತವೆ, ಒಂಚೂರು ಅನುಸರಿಸ್ಕೋಬೇಕು, ಆಯಿತಾ. ಸಾಕು, ಒಂಚೂರು ತೀರಾ ಗಟ್ಟಿಗೆ ಇರಬಾರ್ದು, ತೀರಾ ತೆಳ್ಳಗೂ ಕೂಡ ಇರಬಾರ್ದು. ಒಂದು ಪಕ್ಷ ಏನಾರು ಭಾಳ ತೆಳ್ಳಗಾಗ್ಬಿಡ್ತಪ್ಪ ನಮಗೆ, ಯಾಕೋ ಒಂಥರ ಮಾಡ್ಬೇಕಾರೆ ಹಿಡ್ದಂಗೆ ಆಗ್ಬಿಡ್ತು ಅನ್ನೋದಾದ್ರೆ ನೀವೇನು ಮಾಡ್ತೀರಪ್ಪ ಅದು ಇನ್ನೊಂಚೂರು ಜೋಳದ ಹಿಟ್ಟು ಹಾಕ್ಕೊಂಡು ಗಟ್ಟಿ ಮಾಡ್ಕೊಳ್ರಿ. ಇಲ್ಲ ತೀರಾ ಗಟ್ಟಿಗಾಯ್ತು ಅಂತಂದರೆ ಇನ್ನು ಹೆಂಗೋ ನೀರು ಕಾಸಿಟ್ಟಿರ್ತೀರಲ್ಲ, ಆ ನೀರನ್ನೇ ಹಾಕ್ಕೊಂಡು ಇನ್ನೊಂಚೂರು ಮೆತ್ತ ಮಾಡ್ಕೊಳ್ಳಿ ಅಷ್ಟೇ. ಒಂಚೂರು ಒದ್ದೆಗಾಯಿ ಮಾಡ್ಕೊಂಡು ಇದನ್ನು ಮಾಡ್ಕೊಳ್ರಿ, ಸಾಕು. ಇದಕ್ಕಿಂತ ಜಾಸ್ತಿ ನೀರು ಹಿಡಿಯಲ್ಲಿದು, ಇಷ್ಟೇ ಸಾಕಾಗುತ್ತೆ.
ನೋಡಿರಿ ಈ ಒಂದು ಹದಕ್ಕಿದ್ರೆ ಹಾಗೆ ಹೋಯ್ತು. ಆಯಿತಾ, ಇದನ್ನು ಬಿಸಿ ಇರುತ್ತೆ. ಬಿಸಿ ಇಟ್ಟಿದ್ನೇನು ನಾವೇನು ಭಾಳ ಹೊತ್ತು ತನಕ ಇಡಬೇಕು ಅನ್ನೋಂಗಿಲ್ಲ, ಏನಿಲ್ಲ. ಆವಾಗ ಕಲಸಿ ಆವಾಗಲೇ ಇದ್ರಾಗೆ ಎಣ್ಣೆಲಿ ಕರೆದು ಬಿಡ್ಬೋದು. ಗೊತ್ತಾಯ್ತಾ? ಹಿಂಗೆ ಎಲ್ಲ ಚೆನ್ನಾಗಿ ಇದಾಗೋ ತನಕ ನಾದ್ಕೊಳ್ರಿ ಅನ್ಸತ್ತೆ. ಹಿಂಗೆ ನೋಡಿರಿ, ಈ ಥರ ನೋಡಿರಿ. ಈ ಒಂದು ಅವಣಿಗಿರಬೇಕು. ತೀರಾ ಗಟ್ಟಿಗೂ ಅಲ್ಲ, ತೀರಾ ಮೆತ್ತಗೂ ಅಲ್ಲ ಅನ್ನಂಗೆ ಚಕ್ಲಿ ಒಳಗೆ ಚಕ್ಲಿ ಇಳಿಬೇಕು ಸಲೀಸಾಗಿ. ಈ ಒಂದು ಅದಕ್ಕಿದ್ರೆ ಸಾಕು. ತೀರಾ ನಾನು ಹೇಳಿದ್ನಲ್ಲ, ತೀರಾ ತೆಳಗಾತು ಅಂದರೆ ಇನ್ನೊಂದೆರಡು ಚಮಚ ಜೋಳದ ಹಿಟ್ಟು ಹಾಕ್ಕೊಂಡು ಗಟ್ಟಿ ಮಾಡಿಕೊಳ್ರಿ. ತೀರಾ ಗಟ್ಟಿಗಾತು ಅಂತಂದರೆ ಹೆಂಗೂ ಕಾಸಿಟ್ಟಿರ್ತೀವಲ್ಲ ನೀರನ್ನ, ನೋಡಿರಿ ಇನ್ನೂ ಇಷ್ಟು ನೀರು ಉಳಿದವೆ. ನಾನು ಹೆಂಗಾರಾಗಲಿ ಅಂತ ಚೂರು ಜಾಸ್ತಿ ಬಿಸಿ ಮಾಡಿದ್ದೆ. ಇದೇ ನೀರೆಲ್ಲ ಒಂಚೂರು ಹಿಂಗೆ ಹಸಗಾಯಿ ಮಾಡ್ಕೊಂಡು ಒಂಚೂರು ಮೆತ್ತು ಮಾಡ್ಕೊಳ್ರಿ ಅಷ್ಟೇ. ಇವಾಗ ನೋಡಿರಿ, ನಾನು ಚಕ್ಲಿ ಒಳ್ಳು ತಗೊಂಡಿದ್ದೀನಿ ಇಂಥದ್ದೊಂದು. ಆಯಿತಾ, ಚಕ್ಲಿ ಒಳ್ಳು ನಿಮ್ಗೆ ಇರುತ್ತಲ್ಲ, ಇಲ್ಲಿ ನಕ್ಷತ್ರದ ಆಕಾರದ್ದು ಬಿಲ್ಲೆ ತಗೊಂಡಿದ್ದೀನಿ. ಈ ಬಿಲ್ಲನ್ನು ಇದಕ್ಕೆ ಹಾಕ್ತೀನಿ. ಇದ್ರ ಸುತ್ತ ಒಂಚೂರು ಎಣ್ಣೆನ ಸವರಿರಬೇಕು, ಸರಾಗವಾಗಿ ಇಳಿಯುತ್ತೆ ಅಂತ ಎಣ್ಣೆ ಸವರಿದ್ರೆ. ನೋಡಿರಿ, ಒಂಚೂರು ಹಿಂಗೇನೆ ಎಣ್ಣೆ ಸವರ್ಕೊಬರ್ರಿ ಹುಷಾರಾಗಿ. ಇಲ್ಲೊಂದು ಸತಿ ಚೂಪಿಗಿರುತ್ತೆ, ಇಂಥ ಹತ್ರ ಕೊಯ್ದತ್ತು ಚೂರು ನೋಡ್ಕೊಂಡು ನಿಧಾನಕ್ಕೆ ಹಿಂಗೆ ಎಣ್ಣೆ ಸವರಿರಿ ಹಿಂಗೆ. ಆಯಿತಾ, ಚೆನ್ನಾಗಿ ಬರುತ್ತೆ ಅಂತ. ಆಮೇಲಿಂದ ಇದು ಎಷ್ಟು ನಿಮ್ಮದು ಚಕ್ಲಿ ಒಳ್ಳು ಯಾವ ಸೈಜಿಂದ ಹಿಡಿಯುತ್ತೆ ಆ ಸೈಜ್ದಿಂದೊಂದು ಹಿಂಗೆ ಉಂಡೆ ಮಾಡಿಕೊಂಡು ಇದಕ್ಕೆ ಹಾಕ್ಬೇಕು. ಹಾಕಿ ಕಾದಿರೋ ಎಣ್ಣೆ ಬಿಟ್ವಿ ಅಂತಂದ್ರೆ ಮುಗ್ದೇ ಹೋಯ್ತು ಅಲ್ಲಿಗೆ. ಎಷ್ಟು ಹಿಡಿತಿತ್ತು ನೋಡಿರಿ ಇದು. ಆಯಿತಾ, ಜರ ಹೆಚ್ಚು ಕಡಿಮೆ ಹಾಕ್ರಿ. ಫಸ್ಟ್ ಒಂದು ಸ್ವಲ್ಪನೇ ಹಾಕ್ಕೊಳ್ರಿ, ಆಮೇಲಿಂದ ತೀರಾ ಜಾಸ್ತಿ ಹಾಕೋವಂತ್ರಿ. ಒಂಚೂರು ಒತ್ತರಿ ಹಿಂಗೆ. ಆಯಿತಾ, ತಡಿಗಪ್ಪ ತೋರಿಸ್ತೀನಿ ಒಂಚೂರು. ನೋಡಿ, ಸುಮ್ಮನೆ ನಾನು ತೋರಿಸ್ತೀನಿ ನಿಮ್ಗೆ. ಹಿಂಗೆ ಎಳೆ ಬಿಡ್ಬೇಕು, ಹಿಂಗೆ ಚೆನ್ನಾಗಿ ಬರುತ್ತೆ ಈ ಥರ. ಗೊತ್ತಾಯ್ತಾ? ನಿಮ್ಗೆ ಒಂಚೂರು ತೋರ್ಸೋಣ ಅಂತ ಹಿಂಗೆ ಇದು ಮಾಡ್ತಿರೋದು. ಹಿಂಗೆ ಎಣ್ಣೆಲಿ ಹಿಂಗೆ ಪುಟುಕ್ಕನಂಗೆ ಆದರೆ ತನಿಚಿ ತಾನೇ ಬೀಳುತ್ತಿಲ್ಲ ಅಂದರೆ ಹಿಂಗೆ ಕೈ ಹಿಂಗೆ ಅನ್ಬೇಕು ಹಿಂಗೆ. ಗೊತ್ತಾಯ್ತಾ? ಬರೀ ಇವಾಗ ಎಣ್ಣೆ ಇಡೋದು ಗೊತ್ತಿದೆ, ಬಾಣಲಿಗೆ ಎಣ್ಣೆ ಇಡ್ತೀನಿ ಇವಾಗ. ಮಿಕ್ಕಿರೋ ಇಟ್ಟು ಒಣಗಬಾರ್ದು ಅಂಥೇಳಿ ಇನ್ನೊಂದು ಇದ್ರಾಗಿಟ್ಟು ಮುಚ್ಚಬೇಕು ಒಂಚೂರು, ಇಲ್ಲಾಂದರೆ ಮ್ಯಾಲೊಂಥರ ಚಕ್ಲಿದ್ದಂಗೆ ಆಗ್ಬಿಡುತ್ತೆ. ಹಂಗೆ ಅದು ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ರಿ. ಆಯಿತಾ? ನೋಡಿರಿ, ಎಣ್ಣೆಗೆ ಬಿಡೋದಕ್ಕೆ ಮುಂಚೆ ಯಾವ್ದಾರ ಹಿಂಗೆ ಒಣ ಬಟ್ಟೆಲ್ಲ ಒಂಚೂರು ಹಿಂಗೆ ಒರೆಸ್ಕೊಳ್ರಿ ಚಕ್ಲಿ ಒಳ್ಳೆ. ಯಾಕಂದರೆ ಎಣ್ಣೆಗೈ ಆಗಿರುತ್ತೆ. ನಾವು ಹಿಂಗೆ ತಿರುಬೇಕಾದ್ರೆ ಏನಾಗುತ್ತೆ, ಮ್ಯಾಲೆ ಕೂಡ ಒತ್ತುತ್ತಿರ್ತೀವಲ್ಲ, ಹಂಗೆ ಒಂದೇ ಸತಿ ಏನಾರ ಮುಗ್ಗಿಸ್ಕೊಂಡು ಎಣ್ಣೆಗೆ ಬಿತ್ತು ಅಂತಂದರೆ ಎಣ್ಣೆ ಮಕ್ಕದ ಮೇಲೆ ಸಿಡಿದು ಬಿಡುತ್ತೆ. ಹಂಗಾಗಿ ನಿಮ್ಗೆ ಏನಾರ ಹೊಸಬ್ರಾಗಿದ್ದರೆ ಇದೊಂಚೂರು ನಿಮಗೆ ತ್ರಾಸು ಅನಿಸುತ್ತೆ ಅನ್ನೋದಾದರೆ ನೀವು ಬೇಕಾದ್ರೆ ಚಕ್ಲಿ ಥರ ಹಿಂಗೆ ದುಂಡಿಗೆ ಒತ್ತಿ ಈ ಕಡೆ ಕೆಲವರು ತಟ್ಟೆಗೆ ತಟ್ಟೆ ಮೇಲೋ ಇಲ್ಲ ಜಾಳದ ಮೇಲೆ ಒತ್ತಿ ಇದಕ್ಕೆ ಹಾಕ್ಬೋದು. ನಿಮಗೆ ಇದೊಂದು ಸ್ವಲ್ಪ ದುಂಡಿಗೆ ಬಿಡೋದು ಚೂರು ಕಷ್ಟ ಆಗ್ಬೋದು ನಿಮಗೆ. ಆವಾಗ ಏನು ಮಾಡ್ತೀರಪ್ಪ ಅಂದರೆ, ಒಂದು ಚಮಚ, ನಾನು ಯಾವ ಚಮಚದಲ್ಲಿ ತೋರಿಸಿದ್ನೋ ಹೇಳುತ್ತೆ, ಇದ್ರಾಗ ಒಂದು ಚಮಚ ನೀವು ಮೈದಾ ಹಿಟ್ಟು ಹಾಕ್ಕೊಳ್ರಿ. ಆವಾಗ ಚೆನ್ನಾಗಿ ಚಕ್ಲಿಗಳು ಮುರಿಯಲ್ಲ, ಅಂದರೆ ಕಟ್ಟಾಗೋದಿಲ್ಲ. ಸಪ್ರೇಟ್ ನೀವು ಒತ್ತುತ್ತೀವಿ ಅನ್ನೋದಾದರೆ. ಇಲ್ಲಪ್ಪ ಹಿಂಗೆ ಎಣ್ಣೆಗೆ ಒತ್ತುತ್ತೀವಿ ನಾವು, ನಮ್ಮ ರೂಢಿ ಐತಿ ಅನ್ನೋದಾದರೆ ಹಿಂಗೇ ಒತ್ತಿಬಿಡ್ರಿ. ಎಣ್ಣೆ ಕಾದುತ್ತಾ ಇಲ್ಲ ಅಂತೇಳಿ ನೋಡೋಕ್ಕೆ ಒಂಚೂರು ಹಿಂಗೆ ತಗೊಂಡು ಎಣ್ಣೆಗೆ ಹಾಕ್ರಿ. ಇನ್ನೊಂಚೂರು ಕಾಯಬೇಕು. ಎಣ್ಣೆ ಕಾದುತ್ತೆ. ನಾನು ಹಿಂಗೆ ಹುಷಾರಾಗಿ ಒತ್ತುತ್ತೀನಿ ಹಿಂಗೆ. ನೋಡಿ, ಎಣ್ಣೆ ತೀರಾ ಜಾಸ್ತಿನೂ ಕಾದಿರಬಾರ್ದು, ತೀರಾ ಏನೋ ಇನ್ನು ಕಾಯ್ದಂಗೆ ಇರಬಾರ್ದು. ಒಂದು ಹದಕ್ಕೆ ಕಾದಿರ್ಬೇಕು. ನಿಮಗೆ ಗೊತ್ತಲ್ಲ ಚಕ್ಲಿಗಳು ಇವೆಲ್ಲ ಯಾವೊಂದು ಹದಕ್ಕೆ ಎಣ್ಣೆ ಕಾಯಿಸ್ಬೇಕು ಅಂತೇಳಿ. ಆ ಒಂದು ಅದಕ್ಕೆ ಹುಷಾರಾಗಿ ಹಾಕ್ರಪ್ಪ ನೀವು, ಹೇಳ್ತಾಯಿದ್ದೀನಿ. ಹಿಂಗೆ ಮ್ಯಾಲೆ ಬೇರೆ ಒತ್ತುತ್ತಿರ್ತೀರ, ಹಂಗಾಗಿ ಒಂಚೂರು ನೋಡ್ಕೊಂಡು ಒತ್ತಿರಿ. ಆಯಿತಾ? ಇದು ಜೋಳದ್ದು ಆಗಿರೋದ್ರಿಂದ ಉರಿನ ಒಂಚೂರು ಸಣ್ಣೂರಿಗೆ ಒಂಚೂರು ಜಾಸ್ತಿ ಇಟ್ಕೊಂಡು ಚೆನ್ನಾಗಿ ಕರಿಬೇಕು. ಏನೋ ಜೋರೂರೇ ಇಟ್ಟರೆ ಮೇಲೆ ಕರೆದಂಗೆ ಆಗ್ತವೆ, ಒಳಗೆ ಬೆಂದಿರಲ್ಲ, ಗರಿ ಆಗಲ್ಲ. ಹಂಗಾಗಿ
ಒಂಚೂರು ಸಣ್ಣೂರಿಗೆ ಒಂಚೂರು ಜೋರುರಿ ಇಟ್ಟು ಈ ಗುಳ್ಳುಗಳೆಲ್ಲ ಕಡಿಮೆ ಆಗೋವರೆಗೂ ಚೆನ್ನಾಗಿ ಕರಿಬೇಕು. ಆಯಿತಾ? ಆವಾಗ ಗರಿ ಗರಿಯಾಗಿ ಚೆನ್ನಾಗಿರ್ತವೆ, ರುಚಿಯಾಗಿ ಬರ್ತವೆ. ಇಷ್ಟೇ ನೋಡಿರಿ, ಕರೆದ್ರಿ ಅಂತಂದರೆ ಚಕ್ಲಿ ಆದವು ಅಂತಲೇ ಅರ್ಥ. ಅಂದರೆ ಚೆನ್ನಾಗಿ ಕರಿಬೇಕು. ಗರಿ ಗರಿ ಅನ್ಬೇಕು ಅನ್ನೋದಾದರೆ ನಿಧಾನಕ್ಕೆ ಚೆನ್ನಾಗಿ ಮೇಲಿಂದ ಒಳಗೆ ತನಕ ಬೇಯೋ ತನಕ ಕರೆದ್ರೆ ಗರಿ ಗರಿಯಾಗಿ ಚೆನ್ನಾಗಿ ಬರ್ತವೆ. ಹಿಂಗೆ ಹಾಕಿ ಹಿಂಗೆ ತೆಗೆದ್ವಿ ಅಂದರೆ ಮೆತ್ತಗಿರ್ತವೆ. ಅದನ್ನು ತಲೆಗೆ ಇಟ್ಕೊಳ್ರಿ. ರುಚಿ ಅಂತೂ ಹಂಗಿರಲ್ಲ ಹೋಗಿರತ್ತೆ. ದಿನ ಮಾಡ್ಕೊಂಡು ತಿಂತೀರಣ್ಣ ನೀವು. ಒಂದು ಸತಿ ಏನಾರು ಇದನ್ನ ಮಾಡ್ಕೊಂಡು ತಿಂದ್ರಿ ಅಂತಂದರೆ ದಿನ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ, ಅಷ್ಟು ರುಚಿ ಇರ್ತವೆ ಇವು. ಆಯ್ತು, ಇಷ್ಟೇ ನೋಡಿರಿ. ಏನಪ್ಪ ಅಂದರೆ ಹಿಂಗೆಲ್ಲ ಕರೆದ್ರಿ ಅಂತಂದರೆ ಆಮೇಲೆ ಒಂದೆರಡು ಕರ್ಬೇವಿನ ಎಲೆ ಇದಕ್ಕೆ ಕರೆದ್ರಿ ಅಂತಂದರೆ ರುಚಿಯಾದ ಚಕ್ಲಿ ತಿನ್ನೋಕೆ ರೆಡಿ ಆದವು ಅಂತಲೇ ಅರ್ಥ. ಇನ್ಮೇಲಿಂದ ಸುಮ್ಮನೆ ಹಿಂಗೆ ನಾನು ಕೆಲಸ ಮಾಡ್ಕೊಂತೀನಿ, ಹಳೆ ನೆನಪುಗಳ ಬಗ್ಗೆ ಮಾತಾಡ್ತೀನಿ. ಕೆಲಸ ಬಗ್ಸ ಇದ್ದರು ಹೋಗ್ರಿತ್ತ. ಹೋಗಿ ಯಾವಾಗನ ಆರಾಮಾಗಿದ್ದಾಗ ಈ ಚಕ್ಲಿ ಮಾಡ್ಕೊಂಡು ತಿಂದು ಹೆಂಗೆ ಬಂದು ಅಂತ ಹೇಳ್ರಿ ನನಗೆ. ಆಯಿತಾ? ಈ ಗುಳ್ಳುಗಳೆಲ್ಲ ಕಡಿಮೆ ಆಗ್ಬೇಕು, ನಿಲ್ಬೇಕು ಒಂಚೂರು, ಆವಾಗ ಚೆನ್ನಾಗಿ ಬೆಂದಿದ್ದಾವೆ ಅಂತ ಅರ್ಥ ಎಣ್ಣೆಯಲ್ಲಿ. ನೋಡಿರಿ, ಇವಾಗ ಗುಳ್ಳುಗಳೆಲ್ಲ ನಿಂತವೆ, ತೆಗಿತೀನಿ. ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಹಿಂಗೆ ನೋಡಿರಿ, ಸೌಂಡು ಗರಿ ಗರಿ ಆಗಿದಾವ ಇಲ್ಲ ಅಂಥೇಳಿ ಇಲ್ಲೇ ನಿಮಗೊಂದು ಗೊತ್ತಾಗ್ಬಿಡುತ್ತೆ ಹೀಗೆ. ಖಾರದ ಪುಡಿ ಕಡಿಮೆ ಹಾಕಿರೋದ್ರಿಂದ ಒಂಚೂರು ಬೆಳ್ಳಗಿದ್ದಾವೆ, ಸಾಕು. ತೀರಾ ಖಾರ ಅದು ಮನೆಯದೇ ಅಲ್ವಾ, ಹಂಗೆ ಖಾರದ ಪುಡಿ ಏನೋ ಅಂತ ಕೆಂಪು ರಕ್ತಿದ್ದಂಗಿಲ್ಲ. ಇದಾಯ್ತಾ? ತಡಿ, ನಾನು ತೋರಿಸ್ತೀನಿ. ನೋಡ್ರಿ, ಎಂಥ ಚೆನ್ನಾಗಿ ಬಂದವೆ ಅಂತೀರ, ಭಾಳ ಚೆನ್ನಾಗಿದ್ದಾವೆ. ಆಗ ತುಂಬ ಅಂದರೆ ತುಂಬ. ಆಯಿತಾ? ಈಗ ಇನ್ನೊಂದು ಸತಿ ಒತ್ತುತ್ತೀನಿ. ಆಮೇಲೆ ಇನ್ನೊಂದು ಕೊನೆಗೆ ಒಂದೆರಡು ಕರಿಬೇವಿನ ಎಲೆನ ಇದರಲ್ಲೇ ಕರೆದು ಉದುರಿಸ್ತೀನಿ ಮೇಲೆ. ನೀವ್ಯಾರು ಕರಿಬೇವು ಸೊಪ್ಪು ಎಣ್ಣೆಗೆ ಹಾಕ್ಬೇಕಾದ್ರೆ ಭಾಳ ಹುಷಾರು, ಯಾಕಂದರೆ ಅದರಲ್ಲಿ ನೀರಿನಂಶ ಇರುತ್ತಲ್ಲ ಎಣ್ಣೆಯಲ್ಲಿ. ಹಾಗೆ ಪಟಾರ ಅಂತ ಹೇಳಿ ಮಖಕ್ಕೆ ಸಿಡಿದದು ಒಂಚೂರು ಅದನ್ನ ಹಾಕಿ ಹಿಂದೆ ಕೊಡೋಗ್ರಿ ಒಂಚೂರು. ಆಮೇಲೆ ನಿಧಾನಕ್ಕೆ ತೆಗೆದು ಅದಕ್ಕೆ ಹಾಕ್ರಿ, ಯಾಕಂದರೆ ಹೊಸೊಬ್ರಿಗೆ ಒಂಚೂರು ಗೊತ್ತಿರಲ್ಲ ಅಂತೇಳಿ ನಾನು ಸ್ವಲ್ಪ ಎಲ್ಲನೂ ಬಿಡಿಸಿ ಹೇಳ್ತೀನಿ. ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಒಂಚೂರು ಹುಷಾರಾಗಿ ಮಾಡಿರಿ. ಅದು ತಿನ್ನೋದ್ರ ಜೊತೆಗೆ ನಾವು ಹುಷಾರಾಗಿ ಮಾಡ್ಬೇಕಲ್ಲ, ಯಾಕಂದರೆ ಕಾದಿರೋ ಎಣ್ಣೆ ಆದರೆ ಹುಡುಗಾಟ ಮಾಡೋಕ್ಕಾಗಲ್ಲ. ಅದೇನು ಆಮೇಲೆ ಊದೋದು ಕೊಟ್ಟು ಬಾರ್ಸೋದು ತಗೊಂಡ್ರು ನಂಗೆ ಆಗುತ್ತೆ. ಆಮೇಲೆ ತಿರುಗಿ ಬೇಗ 20 ರೂಪಾಯಿ ಕೊಟ್ಟಿದ್ರೆ ಸಿಗೋವು, ಇದೆಲ್ಲ ಯಾರು ರಂಕ್ಲು ಮಾಡೋದು ಅಂತ ಅಂದ್ಕೋಬಾರ್ದಲ್ಲ, ಹಂಗಾಗಿ. ಸರಿ ಆಯ್ತು, ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಯಾರು ಇಷ್ಟ ಆಗಿತ್ತು ಅಂದರೆ ಇನ್ನೊಂದು ಸತಿ ನೀವು ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೆಂಗೆ ಬಂತು ಅಂತ ಹೇಳ್ರಿ. ಟಾಟಾ, ಬೈ ಬಾಯ್.